ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದ ಹಾಗೆ ರುಚಿಯಾದ ಮೆಂತ್ಯ ಸೊಪ್ಪಿನ ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಗುಜರಾತಿ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ. ತುಂಬ ಟೇಸ್ಟ್ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಬೋದು. ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು 1 ಕಪ್ನಷ್ಟು ನಾನು ಮೆಂತ್ಯ ಸೊಪ್ಪಿನ ದಂಟೆಲ್ಲ ತೆಗೆದು ಚೆನ್ನಾಗಿ ತೊಳೆದು ತೆಗೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. 3/4 ಕಪ್ನಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲಿ ನಾನು ಮೆಷರ್ಮೆಂಟ್ ಹಾಕ್ತಾ ಇದ್ದೀನಿ. 3/4 ಕಪ್ನಷ್ಟು ಗೋಧಿ ಹಿಟ್ಟು, ಹಾಗೆ 1/4 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ರವೆ, ಸಪೂರ ಸಜ್ಜಿಗೆ ತಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 3/4 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಧನಿಯಾ ಪೌಡರ್, ಕೊತ್ತಂಬರಿ ಪೌಡರ್ ಆಯಿತಾ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಹಿಂಗ ಪೌಡರ್ ಹಾಕಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಮದ ಕಾಳು ಇರುತ್ತಲ್ವ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ನೀವು ಬೆಲ್ಲ 2 ಸ್ಪೂನ್ ಹಾಕಿದರೂ ಟೇಸ್ಟ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ ನಾನು, ಕೊಕೊನಟ್ ಆಯಿಲ್. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡಬೇಕು. ಚಪಾತಿ ಹಿಟ್ಟು ಮಾಡ್ತೇವಲ್ವ, ಅಷ್ಟು ದಪ್ಪ ಬಂದರೆ ಸಾಕು. ಟೋಟಲ್ ಆಗಿ ಒಂದು 1/4 ಕಪ್ನಷ್ಟು ನೀರು ಬೇಕಾಗತ್ತೆ. ನೀವು ನೋಡಿ ಹಾಕಿ ಆಯಿತಾ. ಸ್ವಲ್ಪ ನೀರು ಹಾಕಿ ನೋಡಿ. ನೀರು ಒಮ್ಮೆಗೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಆಯಿತಾ. ಸ್ವಲ್ಪ ಹಾಕಿ ನೋಡಿ. ನೋಡಿ, ಈ ಥರ ಹಿಟ್ಟು ಬರಬೇಕು, ಸಾಕಾಗತ್ತೆ. ನೋಡಿ, ಆಮೇಲೆ ಸ್ವಲ್ಪ ಹಿಟ್ಟನ್ನು ತೆಗೆದು ನಾನು ತೋರಿಸ್ತಾ ಇದ್ದೀನಿ. ಆ ಶೇಪಲ್ಲಿ ಮಾಡಿದ್ರಾಯಿತು. ನಿಮಗೆ ಸ್ವಲ್ಪ ದಪ್ಪ ಸೈಜ್ ಬೇಕಿದೆ, ದಪ್ಪ ಸೈಜಲ್ಲಿ ಕೂಡ ಮಾಡ್ಬೋದು. ನೋಡಿ, ಈ ಥರ ಆ ಸೈಡ್ ಎಲ್ಲ ಎಡ್ಜಸ್ ಕೂಡ ಸರಿ ಮಾಡಿ ಇಡೋದು. ಅದನ್ನು ಬೇಯಿಸ್ಲಿಕ್ಕಿದೆ, ಹಾಗಾಗಿ ಅದೇ ಥರ ಉಳಿದ ಹಿಟ್ಟನ್ನು ಕೂಡ ಮಾಡಬೇಕು. ನೋಡಿ, ಈಗ ಮಾಡಿ ರೆಡಿ ಆಗಿದೆ. ಇನ್ನು ಇದನ್ನು ಬೇಯಿಸಬೇಕು. ಅದಕ್ಕೆ ನಾನೊಂದು ಅಟ್ಟಿ ಪಾತ್ರೆಯಲ್ಲಿ ನೀರು ಹಾಕಿ ಮೊದಲಿಗೆ ಒಂದು 5 ನಿಮಿಷದಷ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನಿಟ್ಟು ಬಿಸಿ ನೀರು ಇರುವಾಗಲೇ ಹಾಕಿ ಆಯಿತಾ. ಇದನ್ನೊಂದು 20 ನಿಮಿಷದಷ್ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ನಾನು ಫಸ್ಟಿಗೆ ಮುಚ್ಚಳ ತೆಗೆದು ಅದರ ಶಾಖದ ನೀರು ಹೊರಗೆ ಹಾಕಿ ಆಮೇಲೆ ಮುಚ್ಚಿಟ್ಟಿದ್ದೆ. ನೋಡಿ, ಈಗ ನೋಡ್ಬೋದು ನೀವು. 20 ನಿಮಿಷ ಸಾಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ. ಇದನ್ನೆಲ್ಲ ತೆಗೆದು ಇನ್ನು ಸ್ಲೈಸ್ ಆಗಿ ಕಟ್ ಮಾಡಲಿಕ್ಕಿದೆ. ನೋಡಿ, ಈ ಥರ ಕಟ್ ಮಾಡಬೇಕು. ತುಂಬ ಟೇಸ್ಟ್ ಆಗುತ್ತೆ. ಮೆಂತ್ಯ ಸೊಪ್ಪು ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲಲ್ವ, ಆಗ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿ ತಿಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನೀಗೆಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನೂ ಇದಕ್ಕೆ ಒಗ್ಗರಣೆ ಕೊಡಬೇಕು. ತುಂಬ ಸಿಂಪಲ್. ಇದೊಂದು ತವಾ ತಗೊಳ್ಳಿ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ, ಕೊಕೊನಟ್ ಆಯಿಲ್. ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಬರುವಾಗ 2 ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ರೋಸ್ಟ್ ಮಾಡಿ. ಆಮೇಲೆ ಕಟ್ ಮಾಡಿದ ಪೀಸಸನ್ನು ಹಾಕಬೇಕು. ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ನಾವು ರೋಸ್ಟ್ ಮಾಡಬೇಕು. ಇದು ಎಳ್ಳು ಎಲ್ಲ ಹಾಕಿರೋದ್ರಿಂದ ತಿನ್ನುವಾಗ ಟೇಸ್ಟ್ ಆಗುತ್ತೆ. ಇದಕ್ಕೆ ಯಾವುದು ಚಟ್ನಿ ಆಗಲಿ ಏನು ಬೇಡ, ಹೀಗೇನೆ ತಿನ್ಬೋದು. ತುಂಬಾ ಟೇಸ್ಟ್ ಆಗುತ್ತೆ.
ಚಟ್ನಿ ಕೂಡ ಬೇಡ, ಹಾಗೆ ಸಾಸ್ ಕೂಡ ಬೇಡ, ಡೈರೆಕ್ಟಾಗಿ ನಾವು ತಿನ್ಬೋದು. ಇದು ಗುಜರಾತಿ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ. ಇದಕ್ಕೆ ಮೆತ್ತಿ ಮುತಿಯಾ ಅಂತ ಹೇಳ್ತಾರೆ. ನಮ್ಮದು ಮೆಂತ್ಯ ಸೊಪ್ಪಿನ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗಿದೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಆರೋಗ್ಯಕರವಾದ ರೆಸಿಪಿ ಇದು, ನೀವು ಕೂಡ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು.